ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಇವತ್ತಿನ ರೆಸಿಪಿ ಬಂದುಬಿಟ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ರುಚಿಯಾಗಿ ಬಿರಿಯಾನಿ ಮಾಡ್ಕೊಂಡು ತಿನ್ನಬೇಕು ಅನಿಸಿದಾಗ ಬೇಗನೆ ಮಾಡ್ಕೊಳ್ಬೋದು. ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ನನಗೆ ಟೈಮ್ ಇಲ್ಲ ಅನ್ನೋರು ಕೂಡ ತುಂಬ ಬೇಗ ಕ್ವಿಕ್ಕಾಗಿ ಮಾಡ್ಕೊಂಡು ತಿನ್ನುವಂಥ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ನಾವು ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಮಸಾಲೆಗೆ ನಾನು 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ 3ರಿಂದ 4 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಈ ಬೆಳ್ಳುಳ್ಳಿ ಮತ್ತು ಶುಂಠಿ ಸಮನಾಗಿರಬೇಕು, ಆವಾಗ ರುಚಿ ಜಾಸ್ತಿ ಆಗುತ್ತೆ. ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನೂ ಕೂಡ 2 ಗಡ್ಡೆ ತೊಗೊಂಡಿದ್ದೀನಿ, ಅದು ಕೂಡ ಮೀಡಿಯಮ್ ಸೈಜ್ ಇರುತ್ತೆ. ಹಾಗೆ ತೆಂಗಿನಕಾಯಿನೂ ಕೂಡ ಒಂದು 3 ಇಂಚಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರ ನೋಡ್ಬಿಟ್ಟು ತೊಗೊಳ್ಳಿ. ಹಾಗೆ ನಾನು ಒಂದು 4 ಲವಂಗ, ಹಾಗೆ 3 ಮೆಣಸು, ಒಂದು ಏಲಕ್ಕಿ, 2 ಚಕ್ಕೆ ಪೀಸ್ ತೊಗೊಂಡಿದ್ದೀನಿ. ಪುದೀನ ಒಂದು ಅರ್ಧ ಕೈ ಹಿಡಿಯಷ್ಟು ತೊಗೊಂಡಿದ್ದೀನಿ. ಕೊತ್ತಂಬರಿನ 1 ಕೈ ಹಿಡಿಯಷ್ಟು ತೊಗೊಂಡಿದ್ದೀನಿ. ಇಷ್ಟು ಮಸಾಲೆನ ನಾವು ನೀಟಾಗಿ ರುಬ್ಕೊಳ್ಬೇಕಾಗತ್ತೆ. ನಾನು ಅರ್ಧ kg ಚಿಕನ್ ಬಿರಿಯಾನಿ ಮಾಡ್ತಿರೋದ್ರಿಂದ ಇಷ್ಟು ಸಾಕಾಗುತ್ತೆ. ನೀವೇನಾದರೂ ಜಾಸ್ತಿ ಬೇಕು ಅಥವಾ ಜಾಸ್ತಿ ಚಿಕನ್ ಹಾಕ್ಕೊತಾ ಇದ್ದೀನಿ ಅಂತಂದರೆ ಇನ್ನೂ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬೋದು. ನಾನಿವತ್ತು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಬಿರಿಯಾನಿನ. ಈಗ ನಾನು ಕುಕ್ಕರಲ್ಲಿ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದ ಮೇಲೆ 2 ಪಲಾವ್ ಎಲೆ ಹಾಗೆ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದ್ರೆ ಈರುಳ್ಳಿ ಕೂಡ ತುಂಬ ಬೇಗ ಬೆಂದ್ಬಿಡುತ್ತೆ. ಈಗ ನಾನು ಒಂದು ಅರ್ಧ kgಯಷ್ಟು ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ನೀಟಾಗಿ ತೊಳೆದ್ಬಿಟ್ಟು ನೀರೆಲ್ಲ ಇಳಿದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನಾವೀಗ ಸ್ವಲ್ಪ ಅದನ್ನು ಬಾಡಿಸ್ಕೊಳ್ಬೇಕಾಗುತ್ತೆ ಚಿಕನ್ನ. ಈಗ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ, ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅರಿಶಿನ ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ಚಿಕನ್ನು ಹಸಿ ಸ್ಮೆಲ್ ಹೋದರೆ ತುಂಬ ರುಚಿಯಾಗಿರುತ್ತೆ, ಹಾಗೆ ಡೈರೆಕ್ಟಾಗಿ ಹಾಕ್ಬಾರ್ದು. ಅದೆಲ್ಲ ನೀರು ಬಿಟ್ಕೊಂಡಾದಮೇಲೆ, ಚಿಕನಲ್ಲಿ ನೀರು ಬಿಟ್ಕೊಂಡಾದಮೇಲೆ ನಾನು 2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಸಲ ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು. ಚಿಕನ್ನಿಗೆಲ್ಲ ಉಪ್ಪಿನಂಶ ಹೊಂದಿರಬೇಕು, ಅಲ್ಲಿ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಚಿಕನಲ್ಲಿ ನೀರು ಬಿಟ್ಟಾದಮೇಲೆ ರುಬ್ಬಿರುವಂಥ ಮಸಾಲೆನೂ ಕೂಡ ಹಾಕ್ಕೊಳ್ತೀನಿ ನಾನೀಗ. ರುಬ್ಬಿರುವಂಥ ಮಸಾಲೆ ಹಾಕಿದ್ಮೇಲೆ ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಎಣ್ಣೆ ಬಿಡ್ತಾ ಹೋಗುತ್ತೆ, ಅಲ್ಲಿ ತನಕ ನಾವು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೀವು ನೋಡ್ತಿರ್ಬೋದು, ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ನಿಮಿಷಕ್ಕಾಗಲೇ ನಮಗೆ ಈ ಥರ ಎಣ್ಣೆ ಬಿಡ್ತಾ ಹೋಗುತ್ತೆ ಮಸಾಲೆಯಲ್ಲಿ. ಆವಾಗ ನಾವು 1-2 ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಕ್ವಾಂಟಿಟಿ ತಕ್ಕಂತೆ. ಹಾಗೆ ಅರ್ಧ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ನಾನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಚಿಕನ್ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಚಿಕನ್ನಿಗೆ ಹಾಗೆ ರುಬ್ಬಿರುವಂಥ ಮಸಾಲೆ ಹಾಕಿರ್ತೀವಲ್ಲ, ಅದು ಗ್ರೇವಿಗೆಲ್ಲ ಮಸಾಲೆ ಹತ್ಕೊಳ್ಬೇಕು. ಹಾಗೆ ಮಸಾಲೆ ಸ್ಮೆಲ್ಲೆಲ್ಲ ಹೋಗಿದೆ, ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ. ಈಗ ನಾನು ಒಂದು 1/4 ಟೇಬಲ್ ಸ್ಪೂನಷ್ಟು ನಾನು ಕಸ್ತೂರಿ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಘಮ ಕೊಡುತ್ತೆ, ರುಚಿನೂ ಕೊಡುತ್ತೆ, ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ತೊಳೆದ್ಬಿಟ್ಟು. ನಾನು 1.5 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೆ, ನಾನು ಅದನ್ನು ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಾನು ನೆನೆಸ್ಬಿಟ್ಟು ಹಾಕಿಲ್ಲ, ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಬೇಕಲ್ಲ, ಹಾಗಾಗಿ ನಾನು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಅಕ್ಕಿನ. ಈಗ ನಾನು ಅಕ್ಕಿ ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ಉದುರುದ್ರಾಗಿ ಬರುತ್ತೆ ಅನ್ನ. ಈಗ ನಾನು 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಲ್ಲ, ಹಾಗಾಗಿ ನಾನು 3 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಬಾಸ್ಮತಿ ಅಕ್ಕಿ ಯೂಸ್ ಮಾಡಿದ್ರೆ ನೀವು ನೀರನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನು ಬುಲೆಟ್ ರೈಸ್ ಯೂಸ್ ಮಾಡಿದ್ದೀನಿ, ಹಾಗಾಗಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಆದಮೇಲೆ ನಾನು ಒಂದು ಅರ್ಧ ಕಪ್ಪಷ್ಟು ನಾನು ಮೊಸರು ತೊಗೊಂಡಿದ್ದೀನಿ. ನಾನು ಈಗ ಹಾಕ್ತಿದ್ದೀನಿ, ಮೊದಲೇ ಹಾಕಿರಲಿಲ್ಲ. ಈ ಥರ ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಗೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಸಲ ರುಚಿ ನೋಡ್ಕೊಳ್ಬೇಕಾಗುತ್ತೆ, ಏನಾದರೂ ಕಡಿಮೆ ಇದ್ದರೆ. ಈ ಥರ ಕುದಿಯುವಾಗ ನಾವು ಲಿಟ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮೊದಲೇ ನಾವು ಕ್ಲೋಸ್ ಮಾಡಿಬಿಟ್ರೆ ಅನ್ನದ ಜೊತೆ ಮಸಾಲೆ ಎಲ್ಲ ಹೊಂದಿರೋಲ್ಲ. ಹಾಗಾಗಿ ನಾನು ಈ ಥರ ಒಂದು 30 ಇಲ್ಲ 50% ಈ ಥರ ಒಂದು ಸಲ ಬೇಯಿಸ್ಕೊಂಡು ಅಕ್ಕಿನ, ಅದಾದಮೇಲೆ ನಾನು ಲಿಟ್ನ ಕ್ಲೋಸ್ ಮಾಡ್ತೀನಿ. ಆವಾಗ ಉದುರುದ್ರಾಗಿ ಬರುತ್ತೆ ಅನ್ನ, ಹಾಗೆ ಸಾಫ್ಟಾಗಿ ಜ್ಯೂಸಿಯಾಗಿ ಬರುತ್ತೆ. ಈಗ ನಾನು ಲಿಟ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ನಾನು 1 ವಿಸಲ್ ಕೂಗಿಸ್ಕೊಳ್ತೀನಿ, 2 ವಿಸಲ್ ಬೇಡ, ತುಂಬ ಸೀದೋಗ್ಬಿಡುತ್ತೆ. 1 ವಿಸಲ್ ಸಾಕು. 1 ವಿಸಲ್ ಆದಮೇಲೆ ಹೇಗಿದೆ ಅಂತಲೂ ಕೂಡ ತೋರಿಸ್ತೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳ್ಬಿಟ್ಟು. ಅನ್ನದ ಜೊತೆ ರುಬ್ಬಿರುವಂಥ ಮಸಾಲೆ ಹಾಕ್ಕೊಂಡಿರ್ತೀವಲ್ಲ, ಅದೆಲ್ಲ ಮಿಕ್ಸ್ ಆಗಿದೆ. ಮಸಾಲೆ ಎಲ್ಲ ಅನ್ನದ ಜೊತೆ ತುಂಬ ಚೆನ್ನಾಗಿ ಬಂದಿದೆ.
ಉದ್ರುದ್ರಾಗಿ ಬಂದಿದೆ. ಸರ್ವ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಹೇಗೆ ಕಾಣ್ತಿದೆ ಅಂತೇಳ್ಬಿಟ್ಟು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಮ್ಮನೇಲಿದ್ರೂ ಬಿರಿಯಾನಿ ಅಂದರೆ ತುಂಬ ಫೇವ್ರೆಟ್. ನಿಮಗೂ ಕೂಡ ಇಷ್ಟ ಆಗಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಹಾಗೆ ರುಚಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಇನ್ನಷ್ಟು ರೆಸಿಪಿಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.